ಅಪಮಾನದಿಂದಾಗಿ ಸ್ವಯಂ ನಿವೃತ್ತಿಗೆ ಮುಂದಾಗಿದ್ದಾರೆ ಧಾರವಾಡದ ಎಎಸ್ಪಿ. ಬೆಳಗಾವಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಅವರನ್ನ ಬೈದಿದ್ದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಬೇಸರವಾಗಿದೆ. ಕೋಪದಿಂದ ಎಎಸ್ಪಿ ನಾರಾಯಣ ಬರಮಣಿ ಮೇಲೆ ಕೈ ಎತ್ತಿದ್ರು ಮಾನ್ಯ ಮುಖ್ಯಮಂತ್ರಿಗಳು. ಮನನೊಂದು ಸ್ವಯಂ ನಿವೃತ್ತಿಗೆ ಧಾರವಾಡದ ಎಎಸ್ಪಿ ಬರಮಣಿ ಅವರು ಮುಂದಾಗಿದ್ದಾರೆ. ಸಿಎಂ ಮನವೊಲಿಸಿದ್ರೂ ಕೂಡ ಅವರ ಬೇಸರ ಕಮ್ಮಿ ಆಗ್ತಾ ಇಲ್ಲ. ಇಬ್ಬರು ಸಚಿವರ ಸಂಧಾನವಾದ ಮಧ್ಯೆಯೂ ಕೂಡ ಅವರು ನನ್ನ ನಿರ್ಧಾರ ಅಂತಿಮ, ನನ್ನನ್ನು ಯಾರೂ ಕೂಡ ಈ ವಿಷಯದಲ್ಲಿ ಮನವೊಲಿಸಲಿಕ್ಕೆ ಬರಬೇಡಿ, ನನಗೆ ಬಹಳಷ್ಟು ಮುಜುಗರ ಆಗಿದೆ, ನನಗೆ ನೋವು ಆಗ್ತಾ ಇದೆ, ನನ್ನದಲ್ಲದ ತಪ್ಪಿಗೆ ಸಾರ್ವಜನಿಕವಾಗಿ ವೇದಿಕೆಯಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತುತ್ತಾರೆ ಅಂತ ಅಂದಾಗ ಏನಾಗಬೇಕು ಅಂತ ಅವ್ರು ಕೇಳಿದ್ದಾರೆ. ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ. ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಿಜೆಪಿಯ ಮಹಿಳಾ ಕಾರ್ಯಕರ್ತರು ಹೋಗಿ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಿದ್ರು. ಮುಖ್ಯಮಂತ್ರಿಗಳ ಎದುರಿಗೆ ಕಾಂಗ್ರೆಸ್ನ ಕಾರ್ಯಕ್ರಮದಲ್ಲಿ ಹಿಂಗೆ ಮಾಡ್ತಾರೆ ಅಂದರೆ ಪೊಲೀಸರು ಏನು ಮಾಡ್ತಾ ಇದ್ರು ಅಂತ ಸಿಟ್ಟಿಗೆದ್ದಂತಹ ಮುಖ್ಯಮಂತ್ರಿಗಳು ಅವತ್ತು ಕೈ ಎತ್ತಿದ್ರು. ಆ ಸಿಟ್ಟು ಅವತ್ತು ಕೈ ಎತ್ತಿ ಅವ್ರ ಕೋಪನ ಅವ್ರು ತೋರಿಸ್ಕೊಂಡ್ಬಿಟ್ಟಿದ್ರು. ಬಟ್ ಅದರಿಂದ ಆಗಿದ್ದಂತಹ ಮುಜುಗರ, ಅವಮಾನ, ಆ ಕಾರಣಕ್ಕಾಗಿ ಎಎಸ್ಪಿ ಈಗ ನಾನು ನಿವೃತ್ತಿ ಪಡ್ಕೊಳ್ತೀನಿ ಅಂತ ಮುಂದಾಗಿದ್ದಾರೆ. ನಾನು ಸಾಕಷ್ಟು ವರ್ಷದಿಂದ ಸೇವೆ ಸಲ್ಲಿಸಿದ್ದೇನೆ, ಕೆಲವೊಂದು ಬೆಳವಣಿಗೆಯಿಂದ ಮಾನಸಿಕವಾಗಿ ನೊಂದಿದ್ದು ಸ್ವಯಂ ನಿವೃತ್ತಿ ತೆಗೆದುಕೊಳ್ಳಲು ತೀರ್ಮಾನವನ್ನು ಮಾಡಿದ್ದೀನಿ, ಸೇವೆಯಿಂದ ನನ್ನನ್ನು ಮುಕ್ತಗೊಳಿಸಬೇಕಂತ ನಾನು ಕೋರ್ತಿದ್ದೀನಿ ಅಂತ ಎಎಸ್ಪಿ ಬರಮಣ್ಣಿಯವರು ಬರೆದಿರುವಂತಹ ಪತ್ರ ಇದು. ಅವ್ರನ್ನ ಬಹಳಷ್ಟು ಜನ ಮುಖ್ಯಮಂತ್ರಿಗಳ ಆದಿಯಾಗಿ ಕೆಲ ಸಚಿವರುಗಳು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅವ್ರಿಗಾಗಿರುವಂತಹ ನೋವು, ಹಾಗಾಗಿ ಅವರು ಡಿಸೈಡ್ ಆಗಿದ್ದಾರೆ ನಿವೃತ್ತಿ ಪಡ್ಕೊಳ್ಬೇಕು ಅಂತ. ಇನ್ನು ಎಎಸ್ಪಿ ನಾರಾಯಣ ಬರಮಣ್ಣಿ ವಿಆರ್ಎಸ್ ನಿರ್ಧಾರ ವಿಚಾರವಾಗಿ ಪಬ್ಲಿಕ್ ಟಿವಿಯ ವರದಿಯನ್ನ ಒಪ್ಕೊಂಡಿದ್ದಾರೆ ಗೃಹ ಸಚಿವ ಪರಮೇಶ್ವರ್ ಅವರು. ಹಾಗೇನೂ ಅವರು ಮಾಡಲ್ಲ, ಆ ಥರ ಏನೂ ಇಲ್ಲ, ಎಎಸ್ಪಿ ಜೊತೆ ನಾನು ಮಾತನಾಡ್ತೀನಿ, ಎಚ್ ಕೆ ಪಾಟೀಲ್ ಕೂಡ ಮಾತನಾಡಿದ್ದಾರೆ, ಎಎಸ್ಪಿ ನಾರಾಯಣ ಬರಮಣ್ಣಿಗೆ ಪೋಸ್ಟಿಂಗ್ ಕೊಡ್ತೀವಿ, ಸಿಎಂ ಅವರು ಉದ್ದೇಶಪೂರ್ವಕವಾಗಿ ಹಾಗೆ ಮಾಡಿದ್ದಲ್ಲ, ಅವತ್ತು ಆ ಸಂದರ್ಭದಲ್ಲಿ ಹಾಗೆ ನಡ್ಕೊಂಡ್ಬಿಟ್ರು ಅಷ್ಟೇನೆ. ಹೀಗಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಬರಮಣ್ಣಿಯವರ ನಿರ್ಧಾರವನ್ನು ಒಪ್ಕೊಂಡಿದ್ದಾರೆ. ಅವರ ಜೊತೆಗೆ ನಾವು ಮಾತನಾಡ್ತೀವಿ, ಅವರಿಗೆ ಪೋಸ್ಟಿಂಗ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಎಸಿಪಿ ನಾರಾಯಣ ಬರಮಣ್ಣಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಎತ್ತಿದ್ರಲ್ಲ ಸರ್, ಅವಮಾನದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿ ವಿಆರ್ಎಸ್ಗೆ ಮುಂದಾಗಿದ್ದಾರಂತೆ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು, ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ ಎಚ್ ಕೆ ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ.